ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 32. ನಿವಿಯನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಬಂದ. ಜ್ವರ ಕಡಿಮೆಯಾದರೂ ಆಯಾಸವಿತ್ತು ಅವಳಿಗೆ. ಅವನೇ ಸ್ವತಃ ಗಂಜಿ ಮಾಡಿ ತಂದು ಅವಳಿಗೆ ತಿನ್ನಿಸತೊಡಗಿದ. ಶಿವನ್ಯ ಕರೆ ಮಾಡಿ ನಿವಿ ಬಗ್ಗೆ ವಿಚಾರಿಸಿದಳು. ಆಮೇಲೆ ನಿವಿ ಫೋನ್ಗೆ ಐಶ್ವರ್ಯ ಕರೆ ಮಾಡಿದ್ಲು. ಚೇತು ಅವಳಲ್ಲಿ ಮಾತನಾಡಿ ವಿಷಯ ತಿಳಿಸಿದ. ಅವಳು ಮನೆಗೆ ಬರುವುದಾಗಿ ಹೇಳಿದಾಗ ಅವನು ವಾಟ್ಸಪ್ನಲ್ಲಿ ಲೊಕೇಶನ್ ಕಳಿಸಿದ. ಸ್ವಲ್ಪ ಹೊತ್ತಿನಲ್ಲಿ ಐಶ್ವರ್ಯ ಬಂದಳು. ನಿವಿ ಎಂದು ಐಶ್ವರ್ಯ ಕರೆದಾಗ ನಿವಿ ಅವಳನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದಳು. ಅಳ್ಬೇಡಮ್ಮ, ನೋಡಮ್ಮ, ನಾನು ನಿನ್ನ ಐಶು ಬಂದಿದ್ದೀನಿ. ಏನಾಯಿತು ಪುಟ್ಟ ನಿನಗೆ? ನನ್ನ ಹತ್ರ ಹೇಳಲ್ವಾ? ನಿವಿ ಚೇತು ರೂಮಿನಲ್ಲಿ ಇದ್ಲು. ಸೊ ಗೆಳತಿಯರು ಇಬ್ಬರು ಮಾತಾಡಲಿ. ಯಾವ ವಿಷಯದಿಂದ ನಿವಿ ಹೆದರಿದ್ದಾಳೆ ಎಂದು ತಿಳಿದರೆ ಅವಳನ್ನು ಮೊದಲಿನ ಥರ ಮಾಡಬಹುದು ಎಂದು ಅವನು ನಿವಿ ರೂಮಿಗೆ ಹೋದ. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಪುಸ್ತಕಗಳನ್ನು ಯಥಾಸ್ಥಾನದಲ್ಲಿ ಇರಿಸಿದ. ತಲೆದಿಂಬಿನ ಹತ್ತಿಯನ್ನು ಒಟ್ಟುಗೂಡಿಸಿ ಡಸ್ಟ್ಬಿನ್ನಲ್ಲೇ ಹಾಕಿ ಹೊಸ ತಲೆದಿಂಬನ್ನು ಹಾಸಿಗೆಯಲ್ಲಿಟ್ಟು ರೂಮ್ ಕ್ಲೀನ್ ಮಾಡಿದ. ಐಶು ಎಂದು ಅವಳನ್ನು ಮುಟ್ಟಿ ನೋಡಿ, ಐಶು, ನೀನು ನಿಜವಾಗ್ಲೂ ಬಂದಿದ್ದೀಯಾ ಅಥವಾ ಇದು ನನ್ನ ಭ್ರಮೆನಾ? ನಿವಿ, ನಾನು ನಿಜವಾಗ್ಲೂ ಬಂದಿದ್ದೀನಿ. ನೀನ್ಯಾಕೆ ಈ ಥರ ವಿಚಿತ್ರವಾಗಿ ಪ್ರಶ್ನೆಗಳನ್ನು ಕೇಳ್ತಿದ್ದೀಯಾ? ಅದು ಐಶು, ನನಗೆ ಹ್ಯಾಲುಸಿನೇಷನ್ ಎಂಬ ಮಾನಸಿಕ ಕಾಯಿಲೆ ಇದೆಯಂತೆ. ಇರೋದು ಇಲ್ಲ ಎಂದು, ಇಲ್ಲದ್ದು ಇದೆ ಎಂದು ಕಾಣುತ್ತಂತೆ. ನಿವಿ, ಸಾಕು ತಮಾಷೆ ಮಾಡಿದ್ದು. ನಾನು ತಮಾಷೆ ಮಾಡ್ತಿಲ್ಲ. ನಂಗೆ ಅವರೇ ಈ ವಿಷಯ ಹೇಳಿದ್ದು. ಯಾರು? ನಿನ್ನ ಗಂಡನ? ಅವರು ಸುಮ್ಮನೆ ತಮಾಷೆಗೆ ಹಾಗೆ ಹೇಳಿರ್ತಾರೆ. ನಿಂಗೇನು ಆಗಿಲ್ಲ ಕಣು. ನಂಗೆ ಭಯ ಆಗ್ತಿದೆ ಐಶು, ನಾನು ಹುಚ್ಚಾಗಿ ಬಿಡ್ತೀನ ಅಂತ. ಅಯ್ಯೋ, ಆ ಥರ ಏನಿಲ್ಲ ಪುಟ್ಟ. ಇವಾಗ ನೀನು ಸ್ವಲ್ಪ ರೆಸ್ಟ್ ಮಾಡು ಎಂದು ನಿವಿಯನ್ನು ಅವಳ ಮಡಿಲಲ್ಲಿ ಮಲಗಿಸಿ ನಿವಿ ಮಲಗಿದ ಮೇಲೆ ಚೇತು ಹತ್ತಿರ ಮಾತನಾಡಲು ಹೋಗುವಳು ಐಶ್ವರ್ಯ. ಏನಾಯಿತು ಐಶ್ವರ್ಯ? ನೀವು ಯಾಕೆ ಹೆದರಿದ್ದು ಅಂತ ಹೇಳಿದ್ಲು. ಅದಕ್ಕೆ ಕಾರಣ ಯಾರು ಅಂತ ಕೂಡ ಹೇಳಿದ್ಲು. ಏನು ಕಾರಣ ಅವಳ ಈ ಹೆದರಿಕೆಗೆ? ನೀವು? ನಾನಾ? ನೀವೇ. ಅಲ್ಲ, ಅವಳಿಗೆ ಹ್ಯಾಲುಸಿನೇಷನ್ ಅಂತ ಹೇಳಿ ನಂಬಿಸಿದ್ದೀರಾ. ಅವಳು ಅದೇ ಯೋಚಿಸಿ ಕೊನೆಗೆ ತಾನು ಹುಚ್ಚಿಯಾಗುವೆ ಎಂದು ತುಂಬ ಹೆದರಿದಾಳೆ. ದೇವರೇ, ನಾನು ಮಾಡಿದ ತಮಾಷೆಯ ಪರಿಣಾಮ ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾರಾದರೂ ಈ ಥರ ತಮಾಷೆ ಮಾಡ್ತಾರಾ? ಅದು ಏನಾಯಿತು ಅಂದರೆ ಎಂದು ನಡೆದುದನ್ನು ವಿವರಿಸಿದ. ಇನ್ಮುಂದೆ ಆದರೂ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೂ ಈ ಥರ ಆದರೆ ನಾನಂತೂ ಸುಮ್ಮನಿರಲ್ಲ ಎಂದು ಹೇಳಿ ಅಲ್ಲಿಂದ ಹೋದಳು ಐಶ್ವರ್ಯ. ಚೇತು ನಿವಿ ಹತ್ತಿರ ಕುಳಿತು ಅವಳನ್ನೇ ನೋಡುತ್ತಿದ್ದ. ನಿವಿಗೆ ಎಚ್ಚರವಾದಾಗ ಪಕ್ಕದಲ್ಲಿ ಕೂತಿರುವ ಚೇತುವನ್ನು ನೋಡಿದಳು. ಅವನ ಕಣ್ಣು ತುಂಬಿತು. ಅವಳ ಕೈಯಲ್ಲಿ ಕೈಯಿಟ್ಟು ಸಾರಿ ಕೇಳಿ ಅವಳ ಕೈಯನ್ನು ಕಣ್ಣಿಗೊತ್ತಿಕೊಂಡ. ಪುಟ್ಟ, ಐ ಆಮ್ ಸಾರಿ. ನಿಂಗೆ ಯಾವ ಹ್ಯಾಲುಸಿನೇಷನ್ ಇಲ್ಲ ಕಣೋ. ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದೆ. ನಿಂಗೇನೂ ಆಗಿಲ್ಲ. ನಿವಿ ಏನೂ ಮಾತನಾಡಲಿಲ್ಲ. ಮರುದಿನ ಬೆಳಗ್ಗೆ ಎದ್ದಾಗ ಅವಳ ಆಯಾಸ ದೂರವಾಗಿತ್ತು. ಆದರೂ ಚೇತು ಜೊತೆ ಮಾತನಾಡುತ್ತಿರಲಿಲ್ಲ. ಮೌನವಾಗಿ ರೂಮಿನಲ್ಲಿ ಕುಳಿತುಕೊಳ್ಳುತ್ತಿದ್ದಳು. ಐಶ್ವರ್ಯ ಬಂದರೂ ಸರಿಯಾಗಿ ಮಾತನಾಡಲಿಲ್ಲ. ಅವಳು ಮನೆಯಲ್ಲಿ ಇರುವುದಕ್ಕಿಂತ ಕೆಲಸದಲ್ಲಿ ತೊಡಗಿದರೆ ಸರಿ ಹೋಗುವಳು ಎಂದು ಅವಳ ಹತ್ತಿರ ಕೆಲಸಕ್ಕೆ ಹೋಗುವ ವಿಚಾರ ತಿಳಿಸಿದಾಗ ಒಪ್ಪಿದಳು. ಮರುದಿನ ಬೆಳಗ್ಗೆ ಐಶ್ವರ್ಯ ಹಾಗೂ ನಿವಿ SS ಗ್ರೂಪ್ ಆಫ್ ಕಂಪನಿಗೆ ಜಾಯಿನ್ ಆದರು. 2 ದಿನಗಳಿಂದ ಅವಳು ಚೇತು ಜೊತೆ ಮಾತನಾಡುತ್ತಿರಲಿಲ್ಲ. ಆದರೂ ಅವಳು ಕೆಲಸಕ್ಕೆ ಹೋಗಲು ಒಪ್ಪಿದ್ದು ಅವನಿಗೆ ಖುಷಿಯ ವಿಚಾರವಾಗಿತ್ತು. ಐಶ್ವರ್ಯ ಹಾಗೂ ನಿವಿ ಒಂದೇ ಟೀಮ್ನಲ್ಲಿ ವರ್ಕ್ ಮಾಡುತ್ತಿದ್ದರು. ಇಬ್ಬರು ಗೆಳತಿಯರಿಗೂ ಅದು ಖುಷಿಯ ವಿಚಾರವಾಗಿತ್ತು. ಮೊದಲನೇ ದಿನವಾದರೂ ಬಹಳ ಶ್ರದ್ಧೆಯಿಂದ ಪ್ರತಿಯೊಂದು ಕೆಲಸವನ್ನು ಕಲಿಯುತ್ತಿದ್ದರು. ಅವರ ಟೀಮ್ ಲೀಡರ್ ನಿವಿ ಕೈಯಲ್ಲಿ ಒಂದು ಫೈಲ್ ಕೊಟ್ಟು ಸರ್ ಹತ್ರ ಸೈನ್ ಹಾಕಿ ತಗೊಂಡು ಬರಲು ಹೇಳಿದರು. ನಿವಿ ಆ ಫೈಲ್ ತಗೊಂಡು ಅವರ ಕ್ಯಾಬಿನ್ ನಾಕ್ ಮಾಡಿ ಮೇ ಕಮಿನ್ ಸರ್ ಎಂದು ಕೇಳಿದಾಗ ಎಸ್ ಕಮಿನ್ ಎಂಬ ಧ್ವನಿ ಕೇಳಿ ಒಳಗೆ ಹೋದಳು. ಅಲ್ಲಿ ಅವಳಿಗೊಂದು ಆಶ್ಚರ್ಯ ಕಾದಿತ್ತು. ಒಳಗೆ ಹೋದವಳಿಗೆ MD ಯಾರೆಂದು ತಿಳಿಯಲಿಲ್ಲ. ಕಾರಣ ಆ ವ್ಯಕ್ತಿ ಚೇರಾಚೆ ತಿರುಗಿಸಿ ಕುಳಿತಿದ್ದರು. ಪರ್ಮಿಷನ್ ಕೇಳಿ ತಾನೇ ಒಳಗೆ ಬಂದೆ. ಬಂದಿರೋದು ಗೊತ್ತಿದ್ರೂ ಆ ಕಡೆ ತಿರುಗಿ ಕೂತಿದ್ದಾನಲ್ವಾ, ಎಷ್ಟು ಕೊಬ್ಬು ಇವನಿಗೆ ಎಂದು ಮನಸ್ಸಲ್ಲೇ ಹೇಳಿ ನಂತರ ಸರ್, ಈ ಫೈಲ್ಗೆ ನಿಮ್ಮ ಸೈನ್ ಬೇಕಿತ್ತು. ಅವನು
ಆ ಕಡೆ ತಿರುಗದೆ ಅಲ್ಲಿಟ್ಟು ಹೋಗು, ಆಮೇಲೆ ಸೈನ್ ಮಾಡ್ತೀನಿ ಎಂದಾಗ, ಛೇ, ಇವನನ್ನು ಯಾರು ಎಮ್ ಡಿ ಮಾಡಿದ್ರೋ ಗೊತ್ತಾಗ್ತಿಲ್ಲ. ಇವನ ಸೈನ್ ಅವಶ್ಯಕತೆ ಇದ್ದುದರಿಂದ ತಾನೇ ಈಗಲೇ ಬಂದಿದ್ದು. ಈ ಥರ ಮಾಡಿದರೆ ಈ ಕಂಪ್ನಿ ಉದ್ಧಾರ ಆದಂಗೆ. ಕಂಪ್ನಿ ಅಂದರೆ ಎಷ್ಟು ಕಾಂಪಿಟೇಟರ್ಸ್ ಇರ್ತಾರೆ. ಬಿಸ್ನೆಸ್ಸಲ್ಲಿ ಒಂದೊಂದು ನಿಮಿಷವೂ ಅಮೂಲ್ಯವಾದದ್ದು. ನನಗೆ ತಿಳಿದಿರುವ ಪ್ರಕಾರ ಇದು ಮೈಸೂರಲ್ಲಿ ಟಾಪ್ ಕಂಪನಿಗಳಲ್ಲಿ ಒಂದು. ಇವನ ಥರ ಮನಸ್ಥಿತಿ ಇದ್ದರೆ ಈ ಕಂಪನಿ ಟಾಪ್ ಸ್ಥಾನದಲ್ಲಿ ಇರ್ತಿರಲಿಲ್ಲ. ಬಹುಶಃ ಇವನು ಹೊಸ ಎಮ್ ಡಿ ಆಗಿರಬೇಕು ಎಂದು ಮನಸ್ಸಲ್ಲೇ ಹೇಳುವಾಗ ಆ ವ್ಯಕ್ತಿ, ನೀನೇನು ಹೋಗಿಲ್ವಾ ಎಂದ. ನೀವಿಗೆ ಯಾಕೋ ಸುಮ್ಮನೆ ಇರೋದು ಸರಿ ಅನಿಸದೆ, ಸರ್, ಇದು ನಿಮ್ಮ ಕಂಪನಿ ಇರಬಹುದು. ಇದರಿಂದ ಲಾಭ ಆದರೂ ನಷ್ಟ ಆದರೂ ನಿಮ್ಮ ಮೇಲೆ ಹೆಚ್ಚು ಪರಿಣಾಮ ಬೀರದೇ ಇರಬಹುದು. ಆದರೆ ಇಲ್ಲೇ ಕೆಲಸವನ್ನು ನಂಬಿ ಜೀವನ ನಡೆಸುತ್ತಿರುವವರ ಸಂಖ್ಯೆ ಹೆಚ್ಚೇ ಇದೆ. ನೀವು ಈ ಥರ ಕೇರ್ಲೆಸ್ ಆಗಿ ವರ್ತಿಸಿ ಕಂಪನಿಗೆ ನಷ್ಟ ಆದರೆ ಈ ಕಂಪನಿಯನ್ನು ನಂಬಿ ಬದುಕುವವರು ಉಪವಾಸ ಇರಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದು ನಿಮಿಷವೂ ಇಂಪಾರ್ಟೆಂಟ್. ಯಾಕಂದರೆ ನಾವು ಒಂದು ನಿಮಿಷವನ್ನು ಕಡೆಗಣಿಸಿದ್ರು ನಮ್ಮನ್ನು ತುಳಿದು ಪಾತಾಳಕ್ಕೆ ನೂಕಿ ಬಿಡ್ತಾರೆ ನಮ್ಮ ಕಾಂಪಿಟೇಟರ್ಸ್. ಈ ಫೈಲ್ಗೆ ಈಗಲೇ ಸೈನ್ ಬೇಕು. ನೀವೊಮ್ಮೆ ಫೈಲ್ ಚೆಕ್ ಮಾಡಿ ಸೈನ್ ಹಾಕಿದರೆ ನಾನು ನನ್ನ ಕೆಲಸವನ್ನು ಮುಂದುವರಿಸಬಹುದು. ನಾನು ಹೇಳಿರೋದು ನಿಮ್ಮ ಮನಸ್ಸಿಗೆ ಬೇಜಾರಾದರೆ ಐ ಆಮ್ ಸಾರಿ ಎಂದು ಮಾತು ಮುಗಿಸಿದಾಗ ಚೇರ್ನಲ್ಲಿ ಕುಳಿತು ಅವಳ ಮಾತನ್ನು ಆಲಿಸುತ್ತಿದ್ದವ ಈ ಕಡೆ ತಿರುಗಿದ. ಅವನನ್ನು ಕಂಡು, ನೀನಾ ಎಂದು ಅಚ್ಚರಿಯ ದನಿಯಲ್ಲಿ ಕೇಳಿದಳು. ಪಕ್ಕದಲ್ಲೇ ಅವನ ಟೇಬಲ್ ಮೇಲಿದ್ದ ನೇಮ್ ಪ್ಲೇಟ್ ಕಡೆಗೆ ಕಣ್ಣು ಹಾಯಿಸಿದಳು. ಸತ್ವತ್ ವರ್ಮಾ ಕೆಳಗೆ ಎಮ್ ಡಿ ಎಂದು ಬರೆದಿರುವುದು ನೋಡಿ, ಅಂದರೆ ಸತ್ವತ್ ವರ್ಮಾ ಅಂದರೆ ನೀನಾ? ಮದುವೆ ಆದಮೇಲೆ ಗಂಡನ ಹೆಸರು ಗೊತ್ತಿಲ್ಲದೆ ಇರೋ ಮೊದಲ ಹಾಗೂ ಕೊನೆ ಹೆಂಡತಿ ನೀನೆ. ನಿನ್ನ ಹೆಸರು ಚೇತನ್ ಅಲ್ವಾ? ಹಾಗಂತ ಯಾರು ಹೇಳಿದ್ದು? ಮತ್ತು ಎಲ್ಲರೂ ನಿನ್ನ ಚೇತು ಚೇತು ಅಂತ ಕರೀತಾರೆ. ಚೇತು ಅಂತ ನಿಕ್ನೇಮ್ ಇದ್ದರೆ ಚೇತನ್ ಎಂದು ಹೆಸರಿರಬೇಕು ಎಂದು ರೂಲ್ಸ್ ಏನಾದರೂ ಇದೆಯಾ? ನೀನು ರೂಲ್ಸ್ ಬಗ್ಗೆ ಮಾತಾಡಬೇಡ. ನಿನ್ನ ಬೇಜವಾಬ್ದಾರಿತನ ನೋಡಿದಾಗಲೇ ತಿಳಿಬೇಕಿತ್ತು ನನಗೆ ನೀನೇ ಎಮ್ ಡಿ ಅಂತ. ಮಾವ ಯಾವ ನಂಬಿಕೆಯಿಂದ ನಿನ್ನನ್ನು ಎಮ್ ಡಿ ಮಾಡಿದ್ರೋ ಗೊತ್ತಿಲ್ಲ, ಆದರೆ ಅವರ ನಂಬಿಕೆಯನ್ನು ಉಳಿಸು ಪ್ಲೀಸ್. ಹಲೋ, ನನ್ನ ಕೆಲಸ ಹೇಗೆ ಮಾಡಬೇಕು ಅಂತ ನಂಗೆ ಗೊತ್ತು. ಮತ್ತಿದು ಆಫೀಸ್. ಇಲ್ಲಿ ನೀ ನನ್ನ ಹೆಂಡತಿ ಅಲ್ಲ, ಒಬ್ಬಳು ಎಂಪ್ಲಾಯ್ ಅಷ್ಟೆ. ಸೊ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಎಂದು ಫೈಲ್ ಚೆಕ್ ಮಾಡಿ ಸೈನ್ ಹಾಕಿ ಕೊಟ್ಟ. ನಿನ್ನ ಕೆಲಸ ನೀನೆಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಈಗ ತಾನೇ ನೋಡಿದೆ ಎಂದು ಗೊಣಗಿದಾಗ, ಏನಂದೆ? ಏನಿಲ್ಲ ಸರ್, ಥ್ಯಾಂಕ್ ಯು ಎಂದು ಹೋದಳು. ಚೇತು ಕೆಲಸದ ವಿಷಯದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗುವುದಿಲ್ಲ. ನೀವಿ ಅವನ ಜೊತೆ ಮಾತಾಡದೆ ಆಗಲೇ 2 ದಿನ ಕಳೆದಿತ್ತು. ಹೇಗಾದರೂ ಮಾಡಿ ಅವಳನ್ನು ಮಾತಿಗಳಿಸಲು ಮೌನವಾಗಿ ಕೂತಿದ್ದ. ಅವಳು ಮಾತನಾಡಿದ್ದು ಅವನಿಗೆ ಖುಷಿಯ ವಿಷಯ. ಹಾಗೂ ಅವಳು ಎಲ್ಲರ ಮೇಲೆ ಇಟ್ಟಿರುವ ಕಾಳಜಿ, ಎಮ್ ಡಿ ಎಂದು ಸಹ ನೋಡದೆ ನ್ಯಾಯಕ್ಕಾಗಿ ಧೈರ್ಯದಿಂದ ಮಾತನಾಡಿದವಳ ಬಗ್ಗೆ ಹೆಮ್ಮೆ ಅನಿಸಿತು ಅವನಿಗೆ. ಹಾಗೆ ತನ್ನ ಹೆಸರು ಅವಳಿಗೆ ತಿಳಿಯದಿರುವುದು ನೆನೆದು ಅಳಬೇಕೋ ನಗಬೇಕೋ ತಿಳಿಯದಾದ. ನಿವಿ ಕನಸಲ್ಲೂ ಯೋಚಿಸಿರಲಿಲ್ಲ ಈ ಕಂಪನಿ ಎಮ್ ಡಿ ಚೇತು ಆಗಿರಬಹುದು ಎಂದು. ಮದುವೆಯ ಮೊದಲನೇ ರಾತ್ರಿ ಪಾಪ ನಮ್ಮ ನಿವಿಗೆ ಹುಡುಗ ಯಾರೆಂದು ತಿಳಿದದ್ದು. ಅದಲ್ಲದೆ ಮನೆಯಲ್ಲಿ ಎಲ್ಲರೂ ಚೇತು ಚೇತು ಅಂತ ಕರೆಯೋದು ಕೇಳಿ ಅವನ ಹೆಸರು ಚೇತನ್ ಎಂದು ಅಂದ್ಕೊಂಡಿದ್ಲು. ಹೆಂಡತಿಯಾದರೂ ಅವಳಿಗೆ ಹೈಯರ್ ಪೋಸ್ಟಿಗೆ ಪ್ರಮೋಷನ್ ಕೊಡುವ ಹುಡುಗ ಚೇತು ಅಲ್ಲ. ಯಾಕೆಂದರೆ ಕಂಪನಿ ಕೆಲಸ ಅವಳು ಸರಿಯಾಗಿ ಕಲಿಯಬೇಕು. ಆಮೇಲೆ ಅವಳ ಅರ್ಹತೆಗೆ ತಕ್ಕ ಹಾಗೆ ಪ್ರಮೋಷನ್ ಕೊಡೋಣ ಎಂಬ ಮನೋಭಾವ ಇರುವವನು ಚೇತು. ನಿವಿ ಫೈಲನ್ನು ತನ್ನ ಟೀಮ್ ಲೀಡರಾದ ವಿನೋದ್ ಕೈಗೆ ಕೊಟ್ಟು ತನ್ನ ಕೆಲಸ ಮುಂದುವರಿಸಿದಳು. ಗೆಳತಿಯ ಸಪ್ಪೆ ಮೋರೆ ಕಂಡು ಸಹಿಸಲಾರದ ಐಶ್ವರ್ಯ ವಿಷಯವೇನೆಂದು ಕೇಳಿದಾಗ, ನಿಂಗೆ ಈ ಕಂಪನಿ ಎಮ್ ಡಿ ಯಾರು ಅಂತ ಗೊತ್ತಾ? ನಿನ್ನ ಗಂಡ. ನಿಂಗೆ ಹೇಗೆ ಗೊತ್ತಾಯಿತು? ನಿನ್ನ ಮದುವೆ ದಿನವೇ ಗೊತ್ತಿತ್ತು. ಪಪ್ಪ ಮತ್ತು ಅಂಕಲ್ ಮಾತಾಡುವಾಗ ಕೇಳಿಸ್ಕೊಂಡೆ SS ಗ್ರೂಪ್ ಆಫ್ ಕಂಪನಿ ಅವರದು ಅಂತ. ಮತ್ತು ನಂಗೆ ಯಾಕೆ ಹೇಳಲಿಲ್ಲ? ನಿಂಗೆ ಗೊತ್ತಿರಬಹುದು ಅಂದ್ಕೊಂಡೆ. ಇವಾಗ ಏನಾಯಿತು? ಇಲ್ಲಿ ಕೆಲಸ ಮಾಡಬೇಕೆಂಬುದು ನಿನ್ನ ಕನಸು. ಜೊತೆಗೆ ಆ ವಿಧಿ ಕಂಪನಿ ಮಾಲೀಕನ ಜೊತೆಗೆ ನಿನ್ನ ಮದುವೆ ಆಗೋ ಹಾಗೆ ಮಾಡಿತು. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ನನಗೆ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ ಬಾ ಎಂದು ಎಳ್ಕೊಂಡು ಹೋಗ್ತಾಳೆ. ಊಟ ಮಾಡಿ ಬಾಕಿ ಇರುವ ಕೆಲಸ ಮುಗಿಸಿ ಸಂಜೆ 5 ಗಂಟೆಗೆ ಆಫೀಸ್ನಿಂದ ನಿವಿ ಹಾಗೂ ಐಶ್ವರ್ಯ ಹೋಗುವಾಗ ಐಶ್ವರ್ಯಳ ಫೋನ್ಗೆ ಅವಳ ಅಪ್ಪ ಕರೆ ಮಾಡಿ
ಬೇಗ ಮನೆಗೆ ಬರುವಂತೆ ತಿಳಿಸುತ್ತಾರೆ. ರಾತ್ರಿ ಬಸ್ ಹತ್ತಿದ್ರೆ ಬೆಳಗ್ಗೆ ಊರಿಗೆ ತಲುಪಬಹುದು ಎಂದು ನಿವಿಗೆ ಹೇಳಿ ಹೋಗ್ತಾಳೆ. ಇತ್ತ ನಿವಿ ಹೋಗುವಾಗ ಚೇತು ಕಾರ್ ಅವಳ ಮುಂದೆ ನಿಲ್ಲಿಸಿ ಹತ್ತಲು ಹೇಳಿದಾಗ, ಸಾರಿ ಸರ್, ನಾನು ಸಾಮಾನ್ಯ ಎಂಪ್ಲಾಯಿ, ನೀವು MD. ಯಾರಾದರೂ ನಾವಿಬ್ಬರು ಒಟ್ಟಿಗೆ ಹೋಗೋದು ನೋಡಿದರೆ ನಿಮಗೆ ಕೆಟ್ಟ ಹೆಸರು ಎಂದು ಹೇಳಿ ಅವನ ಮಾತಿಗೆ ಕಾಯದೆ ಮುಂದೆ ಹೋಗ್ತಾಳೆ. ಅವನು ಆಗ ಹೇಳಿದ ಮಾತಿಂದ ಅವಳಿಗೆ ತುಂಬ ಬೇಸರವಾಗಿದೆ ಅಂದ್ಕೊಳ್ತಾನೆ. ಚೇತು ಮದುವೆಯಾಗಿರುವ ವಿಷಯ ಆಫೀಸಿನಲ್ಲಿ ಯಾರಿಗೂ ಗೊತ್ತಿರುವುದಿಲ್ಲ. ಯಾಕೆಂದರೆ ದೇವಸ್ಥಾನದಲ್ಲಿ ಸರಳವಾಗಿ ಆಗಿರುವ ಮದುವೆ, ಮತ್ತು ಮೀಡಿಯಾದವರಿಗೂ ವಿಷಯ ಗೊತ್ತಿಲ್ಲ. ಹುಡುಗಿ ಯಾರೆಂದು ತಿಳಿಯದೆ ಮದುವೆ ಆಗಿರುವುದರಿಂದ ಹೀಗೆ ಆಯಿತು. ಯಾಕೆಂದರೆ ಅವಳಿಗೆ ಬೇರೆ ಮದುವೆ ಮಾಡಿಸುವಾಗ ತನ್ನ ಹೆಂಡತಿಯಾಗಿದ್ದವಳು ಎಂಬ ಕಳಂಕ ಆ ಹುಡುಗಿಗೆ ಬರಬಾರ್ದು ಎಂದು ಅವನು ಹೀಗೆ ಮಾಡಿದ್ದ. ಹುಡುಗಿ ನಿವಿ ಎಂದು ಅವನಿಗೆ ತಿಳಿದಿರಲಿಲ್ಲ. ನಿವಿಯನ್ನು ಅವನು ಯಾರಿಗೂ ಬಿಟ್ಟುಕೊಡಲ್ಲ ಬಿಡಿ. ನಿವಿಗೆ ಅವನ ಜೊತೆ ಹೋಗಲು ಇಷ್ಟವಿರದ ಕಾರಣ ಬಸ್ಸಿನಲ್ಲಿ ಮನೆಗೆ ಹೋಗ್ತಾಳೆ. ಮುಂದುವರಿಯುವುದು